ತುಂಬ ಜನ ಯೂಟ್ಯೂಬ್ನ ಶುರು ಮಾಡಿರ್ತೀರಾ, ನಿಮಗೆ ಒಳ್ಳೆ ಲೈಟ್ ಸೆಟಪ್ ಬೇಕು, ಒಳ್ಳೆ ಕ್ಯಾಮ್ರಾ ಬೇಕು, ಒಳ್ಳೆ ಗ್ಯಾಜೆಟ್ ಬೇಕು, ಒಳ್ಳೆ ಗ್ಯಾಜೆಟ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ. ಈ ಒಂದು ವೀಡಿಯೋಲಿ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಪರ್ಚೇಸ್ ಮಾಡಬೇಕು, ಇವೆಲ್ಲ ವಿಷಯನೂ ಡೀಟೇಲ್ ಆಗಿ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ಗೈಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ನೀವೇನು ನೋಡ್ತಾ ಇದ್ದೀರಾ ಈ ಒಂದು ರೂಮ್ ಸೆಟಪ್ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಐ ಥಿಂಕ್ ಸುಮಾರು 350 ವೀಡಿಯೋಸ್ ತನಕ ನಾನು ಇದೇ ರೂಮಲ್ಲಿ ಇದೇ ಬ್ಯಾಕ್ಗ್ರೌಂಡ್ ಸೆಟಪಲ್ಲೇ ಶೂಟ್ ಮಾಡಿದ್ದೀನಿ. ಈ ಒಂದು ರೂಮಲ್ಲಿ ಏನು ಗ್ಯಾಜೆಟ್ ಯೂಸ್ ಮಾಡಿಲ್ಲ ಗೈಸ್, ಜಸ್ಟ್ ನಾನು ಒಂದು ವಸ್ತುನ ಯೂಸ್ ಮಾಡಿಕೊಂಡು ಕ್ಯಾಮ್ರಾನ ಇಟ್ಟು ಹಾಗೆ ಶೂಟ್ ಮಾಡ್ತಾ ಇದ್ದೆ. ಆ ವೀಡಿಯೋಸ್ಗಳಲ್ಲೆಲ್ಲ ತುಂಬ ಕಂಟೆಂಟ್ಸ್ಗಳನ್ನ ನೀವು ನೋಡ್ಬೋದು. ಕ್ಲಾರಿಟಿ ಇದು ಯಾವುದು ನಿಮಗೆ ಸಿಕ್ಕಲ್ಲ. ಇವಾಗ ಬರ್ತಾ ಇರೋ 25 ತುಂಬ ಜನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿಬಿಟ್ಟು ಎಲ್ಲವೂ ಬೇಕು ಇದ್ರೇ ನಾನು ವೀಡಿಯೋಸ್ ಮಾಡೋಕ್ಕಾಗೋದು ಅಂತ ತುಂಬ ಕನ್ಫ್ಯೂಸ್ಡ್ ಆಗಿರ್ತಾರೆ. ಆ್ಯಂಡ್ ಮೇಯ್ನ್ ಥಿಂಗ್, ಹೊರಗಡೆ ಹೋಗೋಣ, ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. ಆ್ಯಂಡ್ ಇವಾಗ ನನ್ನ ಮೊಬೈಲ್ನ ಎಲ್ಲಿಟ್ಟು ಶೂಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ನೋಡಿದ್ರಲ್ಲ ಗೈಸ್, ಇದು ಒಂದು ಚಿಕ್ಕ ಟಬ್ಬು. ಇದನ್ನ ಯೂಸ್ ಮಾಡಿಕೊಂಡೆ ನಾನು ವಿಡಿಯೋನ ಶೂಟ್ ಮಾಡ್ತಾ ಇರೋದು. ಈ ಒಂದು ಐ ಥಿಂಕ್ ನಂಗೆ ಗೊತ್ತಿದ್ದಂಗೆ 3 ಇಯರ್ಸ್ ಆಗಿರುತ್ತಾ. 3 ಇಯರ್ಸಲ್ಲಿ ಹೆಚ್ಚು ಕಡಿಮೆ ನಾನು ಗೇಮ್ ಪ್ಲೇ ವೀಡಿಯೋಸ್ಗಳೆಲ್ಲ ಸ್ವಲ್ಪ ಇಲ್ಲೇ ಶೂಟ್ ಮಾಡಿರೋದು. ಅದನ್ನು ಬಿಟ್ಟರೆ ಔಟ್ಡೋರಲ್ಲೇ ಶೂಟ್ ಮಾಡ್ತೀನಿ, ಯಾಕಂದರೆ ನನ್ನ ಹತ್ರ ಲೈಟ್ ಸೆಟಪ್ ಇಲ್ಲ, ಬ್ಯಾಕ್ಗ್ರೌಂಡ್ ಸೆಟಪ್ ಇಲ್ಲ. ಇವೆಲ್ಲ ಈಸ್ಕೊಳಕ್ಕೂ ಆಗತ್ತೆ. ಯಾಕೆ ಈಸ್ಕೊಂಡಿಲ್ಲ ಅಂತ ನಾನು ಹೊರಗಡೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. A few moments later. ನಾನು ತುಂಬ ಜನ ಕಣ್ಣಿಂದಾನೇ ನೋಡಿದ್ದೀನಿ, ತುಂಬ ಜನ ಯೂಟ್ಯೂಬಿಗೆ ಬಂದುಬಿಟ್ಟು ಫುಲ್ಲು ಲಾಸ್ ಆಗಿಬಿಟ್ಟು ವಾಪಸ್ ಹೋಗಿದ್ದಾರೆ. ನಾನು ಆ ಥರ ಆಗಬಾರ್ದು, ನನ್ನ ನೋಡಿ ಕಲ್ತು ಯೂಟ್ಯೂಬ್ ಚಾನಲ್ಗೆ ಬರೋರು ಕೂಡ ಆ ಥರ ಆಗಬಾರ್ದು ಅಂತ ಈ ಒಂದು ವೀಡಿಯೋನ ನಾನು ತಂದಿದ್ದೀನಿ. ದಯವಿಟ್ಟು ಒಂದು 10K ಅಥವಾ ಒಂದು 5K ರೀಚ್ ಆಗೋ ತನಕ ಯಾವುದೇ ಗ್ಯಾಜೆಟ್ಗಳ್ನ ಈಸ್ಕೊಂಡ್ಲೇಬೇಡಿ. ಈಸ್ಕೊಂಡ್ರಿ ಅಂದ್ಕೊಳ್ಳಿ, ಅದು ನಿಮಗೆ ಲಾಸು ಆಗ್ಬೋದು, ಯೂಸು ಆಗ್ಬೋದು, ಏನಾನ ಆಗ್ಬೋದು. ಬಟ್ ತುಂಬ ಜನ ಇವಾಗ ಕ್ಲಾರಿಟಿ ಮುಖ್ಯ, ಅವು ಮುಖ್ಯ, ಇವು ಮುಖ್ಯ ಅಂತ ಮಾತ್ರನೇ ನೋಡ್ತಾರೆ. ವೀಡಿಯೋಸಲ್ಲಿ ಕಂಟೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬ್ಯಾಕ್ಗ್ರೌಂಡ್ ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕು ಅಂತ ತುಂಬ ಜನ ಆಸೆ ಪಡ್ತಾ ಇರ್ತಾರೆ. ನನ್ನ ಬ್ಯಾಕ್ಗ್ರೌಂಡ್ ಸದ್ಯಕ್ಕೆ ಈ ನೇಚರ್ ಮಾತ್ರನೇ. ಈ ನೇಚರಲ್ಲೇ ನಾನು ತುಂಬ ವೀಡಿಯೋಸ್ಗಳನ್ನ ಶೂಟ್ ಮಾಡ್ತಾ ಇದ್ದೀನಿ. ತುಂಬ ಜನ ನೋಡಿ ಇಷ್ಟಪಡ್ತಾ ಇದ್ದೀರಾ. ಅವಾಗ ವೀಡಿಯೋಸಲ್ಲಿ ಸನ್ರೈಸ್ನ ತೋರಿಸ್ತಾ ಇದ್ದೀನಿ, ಸನ್ಸೆಟ್ನ ತೋರಿಸ್ತಾ ಇದ್ದೀನಿ, ಇವೆಲ್ಲವೂ ನಡೀತಾ ಇದೆ. ಬಟ್ ಬೇಜಾರಾಗೋ ಒಂದು ವಿಷಯ ಏನಂದರೆ, ತುಂಬ ಜನ ಯೂಟ್ಯೂಬಿಗೆ ಬಂದುಬಿಟ್ಟು ತುಂಬ ಲಾಸ್ ಆಗಿಬಿಟ್ಟೆ ವಾಪಸ್ ಹೋಗ್ತಾರೆ. ಸೊ ದಯವಿಟ್ಟು ಗೈಸ್, ನನ್ನ ಪರ್ಸ್ನಲಿ ನಾನು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ಸ್ ಯಾರೂ ಹೊಸ್ದಾಗಿ ಶುರು ಮಾಡಿದರೆ ನಿಮ್ಮ ಹತ್ರ ಐತೆ ಅಂದರೆ ತೊಗೊಳ್ಳಿ, ಓಕೆನಾ? ಇಲ್ಲ ಅಂದರೆ ತುಂಬ ಕಷ್ಟಪಡೋರಾಗಿದ್ದರೆ ನಂತರ ದಯವಿಟ್ಟು ಯಾವುದು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಇರೋದನ್ನ ಇಟ್ಟು ವೀಡಿಯೋಸ್ ಮಾಡಿ. ನಿಮ್ಮ ಹತ್ರ ಕಂಟೆಂಟ್ ಇದೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂದರೆ ಖಂಡಿತವಾಗ್ಲೂ ಯು ಕ್ಯಾನ್ ಅಚೀವ್ ಇಟ್. ನೋಡಿ, ಅಲ್ಲಿ ಟ್ಯಾಂಕ್ ಇಟ್ಟಿದ್ದಾರೆ. ಆ ಟ್ಯಾಂಕು ಒಂದು ರೂಮ್ ಇದೆ ಅಷ್ಟೇ. ಇದು ಏನು ವೇಸ್ಟ್ ರೂಮ್ ಅಂತ. ಸೊ ಈ ವೇಸ್ಟ್ ರೂಮ್ ಹೆಂಗಿತ್ತು ಅಂದರೆ, ಮುಂಚೆ ಈ ಏನು ನಮ್ಮ ಮನೆ ಇಂಟೀರಿಯರ್ಸ್ ಏನಿತ್ತು, ಪೇಂಟ್ ಬಾಕ್ಸ್ಗಳಾಗಿರಲಿ, ತುಂಬ ವಿಷಯಗಳಿತ್ತು. ಸೊ ಇದೆಲ್ಲ ತುಂಬಿಟ್ಟಿದ್ರು. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಇವನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಜಸ್ಟ್ ಹಿಂಗಿದೆ. ಇದನ್ನು ಸ್ಟುಡಿಯೋ ಸೆಟಪ್ ಮಾಡೋಣ ಅಂತ ತುಂಬ ದೊಡ್ಡ ಆಸೆ ಇದೆ. ಸೊ ಆದಷ್ಟು ಬೇಗ ನಾನು ಮಾಡ್ತೀನಿ, ಆದರೆ ಸದ್ಯಕ್ಕೆ ಆಗ್ತಾ ಇಲ್ಲ. ತುಂಬ ವೀಡಿಯೋಸ್ಗಳಲ್ಲೇ ನಾನೇ ಶೇರ್ ಮಾಡಿರ್ತೀನಿ. ಆ್ಯಂಡ್ ಚಿಕ್ಕ ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿರ್ತೀನಿ. ನಾನು ನೋಡಿದಂಥ ಯೂಟ್ಯೂಬ್ ಈ ಥರ ಇರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಈ ಬಿಸಿಲಲ್ಲಿ ವೀಡಿಯೋ ಶೂಟ್ ಮಾಡೋದಂತೂ ಸೀರಿಯಸ್ಸಾಗಿ ಕಷ್ಟ. ಯಾಕಂದರೆ ಸೆಕೆ ಅಂತೂ ಫುಲ್ ಕಿತ್ಕೊಂಡ್ಬಿಟ್ಟೈತೆ. ನಾನು ಕ್ಯಾಮ್ರಾ ನೋಡೋಕ್ಕೂ ಆಗ್ತಿಲ್ಲ, ಯಾಕಂದರೆ ಸನ್ನು ಮೇಲೇ ಇದೆಯಾ, ಅದೇನು ಕ್ಲಾರಿಟಿ ಏನು ಗ್ಲಾರ್ ಹೊಡಿತಾ ಇದೆ, ಅದು ಹಂಗೆ ಕಣ್ಣಿಗೆ ರಿಫ್ಲೆಕ್ಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಕ್ಯಾಮ್ರಾ ನೋಡಿ ಮಾತಾಡೋಕ್ಕಾಗ್ತಿಲ್ಲ. ಸೊ ಸಾರಿ ಗೈಸ್. ಓಕೆ, ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ನಂಬ್ತೀನಿ. ಸಿಗುವ ನೆಕ್ಸ್ಟ್ ವೀಡಿಯೋಲಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್.